ಹೂವಿನಹಡಗಲಿ ಪಟ್ಟಣದ ಮದಲಗಟ್ಟಿ ಸರ್ಕಲ್ನಿಂದ ಶಾಸ್ತ್ರಿ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಹೂವಿನಹಡಗಲಿ ಶಾಸಕ ಶ್ರೀ ಕೃಷ್ಣನಾಯ್ಕ್, ಮಂಡಲ ಅಧ್ಯಕ್ಷ ಶ್ರೀ ಪೂಜಾರ್ ಮಲ್ಲಿಕಾರ್ಜುನ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾಧ್ಯಕ್ಷ ಶ್ರೀ ಸಂಜೀವ್ ರೆಡ್ಡಿ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ರೈತರು ಸಾಲ ಮಾಡಿ ಬೆಳೆದ ಬೆಳೆಗಳು ಒಣಗಿ ಕಣ್ಣೀರಿಡುತ್ತಿದ್ದರೆ ರಾಜ್ಯ ಸರ್ಕಾರದ ಸಚಿವರು ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಹನಿಮೂನ್ ಮಾಡ್ತಾ ಕಾಲ ಕಳೆಯುತ್ತಿದ್ದಾರೆ ಎಂದು ಶಾಸಕ ಕೃಷ್ಣನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮಂಡಲದ ಪ್ರಮುಖ ಬೇಡಿಕೆಗಳು: ಬರ ಕ್ಷೇತ್ರ ಘೋಷಣೆ. ಹೂವಿನಹಡಗಲಿ ತಾಲೂಕನ್ನು ತಕ್ಷಣವೇ ಬರಪೀಡಿತ ಕ್ಷೇತ್ರ ಎಂದು ಘೋಷಿಸಬೇಕು. ರೈತರಿಗೆ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕು ಮತ್ತು ಕೃಷಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಕುಡಿಯುವ ನೀರು ಹಾಗೂ ಜಾನುವಾರುಗಳ ಮೇವಿನ ಪೂರೈಕೆಗಾಗಿ ಕ್ಷೇತ್ರಕ್ಕೆ 50 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಬೇಕು. ಗುಳೆ ಹೋಗುವುದನ್ನು ತಪ್ಪಿಸಲು ಕೆಲಸ ಒದಗಿಸಬೇಕು ಹಾಗೂ ಗುಳೆ ಹೋದ ರೈತರ ಮಕ್ಕಳಿಗಾಗಿ ವಿಶೇಷ ಹಾಸ್ಟೆಲ್ ತೆರೆಯಬೇಕು. ವರದಿ ಮಂಜುನಾಥ್ ಕೆ, ಉತ್ತಂಗಿ. ಅವ್ರು ಮಾತಾಡ್ಬಿಟ್ರೆ ಚೆನ್ನಾಗಿರುತ್ತೆ. ಏನ್ ನಾವು ತಗೊಂಡ್ ಹೋಗ್ಬಿಡಿ, ನಾವ್ ಅದು ಏನ್ ಮಾಡಿ ಮುಕ್ತಾಯ ಮಾಡ್ತೀವಿ. ಇವತ್ತು ತಹಸೀಲ್ದಾರ್ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಅವ್ರ ನಮ್ಮ ಪರವಾಗಿ ಆದಷ್ಟು ಬೇಗ ಸರ್ಕಾರದ ಜೊತೆ ಮಾತಾಡಿಕೊಂಡು ನಮ್ಮ ಬೇಡಿಕೆಗಳನ್ನ ಬಗೆಹರಿಸ್ತಾರೆ ಅಂತ ನಂಬಿಕೆ ಮಾತು. ಪರವಾಗಿ ನಾವು ವರ್ಕ್ ಮಾಡಕ್ಕೆ ಸಿದ್ಧ ಇದೀವಿ. ಥ್ಯಾಂಕ್ ಯು. ತಾವು ನಾನು ಮಾತಾಡ್ಬಿಡಿ. ರಾಗಿದ ದುಡ್ಡು ಕೊಡ್ಲಿಕ್ಕೆ ನಾನು ಅವ್ರಿಗೆ ಮಾತಾಡಿದೀನಿ, ಪತ್ರನೂ ಬರ್ತೀನಿ, ನಮ್ಗೆ ಮೇಲ್ ಹಾಕ್ತೀನಿ ಸರ್. ಸರ್ಕಾರ ತಕ್ಷಣವಾಗಿ ನಮ್ಮ ಕ್ಷೇತ್ರವನ್ನು ಬರಗಾಲ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು. ಬರಗಾಲ ಅಂತೇಳಿ ಘೋಷಣೆ ಮಾಡಬೇಕು. ರೈತರಿಗೆ, ಪ್ರತಿಯೊಬ್ಬ ರೈತರಿಗೆ ಎಕರೆಗೆ 50,000ವನ್ನು ಪರಿಹಾರ ರೂಪವಾಗಿ ಕೊಡಬೇಕು. ರೈತರು ಮಾಡಿದಂತ ಬೆಳೆ ಸಾಲಗಳು ಎಲ್ಲ ಸಂಪೂರ್ಣ ಮನ್ನಾ ಆಗ್ಬೇಕು. ಇವತ್ತು ಕ್ಷೇತ್ರಕ್ಕೆ ಕುಡಿಯೋ ನೀರಿಗೆ ಮತ್ತು ದನಕರಗಳಿಗೆಲ್ಲ ಮೇವಿಗಂತೇಳಿ ಪ್ರತಿ ಕ್ಷೇತ್ರಕ್ಕೆ ಕಡಿಮೆ ಅಂದ್ರೆ ಒಂದು 50 ಕೋಟಿ ಇವತ್ತು ಅನುದಾನವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಜೊತೆಯಲ್ಲಿ ಇವತ್ತು ಕೂಲಿ ಇಲ್ಲ ಅಂತೇಳಿ ಇವತ್ತೇನು ಗುಳೆ ಹೋಗ್ತಾ ಇದ್ದಾರೆ. ಅವರ ಅನುಕೂಲಕ್ಕೋಸ್ಕರ ಕೆಲಸವನ್ನು ಕೊಡೋದರ ಕೆಲಸವನ್ನು ಮಾಡಬೇಕು. ಗುಳೆ ಹೋದಂತ ರೈತರ ಮಕ್ಕಳಿಗೆ ವಿಶೇಷವಾಗಿ ಒಂದು ಹಾಸ್ಟೆಲ್ ತೆರವಿ ಆ ಮಕ್ಕಳಿಗೆ ನೋಡೋದರ ಕೆಲಸಗಳಾಗಬೇಕು. ಇವೆಲ್ಲ ಬೇಡಿಕೆಗಳನ್ನು ನಾವು ಮುಂದಿಟ್ಕೊಂಡು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ತಕ್ಷಣ ಈ ಬೇಡಿಕೆಗಳನ್ನ ಈಡೇರಿಸಬೇಕು.
ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಹಳ್ಳಿಯಿಂದ ರೈತರನ್ನ ಕಟ್ಕೊಂಡು ಬೃಹತ್ ಹೋರಾಟ ಮಾಡ್ತೀವಿ ಅಂತೇಳಿ ಕ್ಷೇತ್ರಕ್ಕೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಕೊಳ್ತಾ ಆದಷ್ಟು ಬೇಗ ಈ ನಮ್ಮ ಮತಕ್ಷೇತ್ರವನ್ನು ಬರಗಾಲ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಿ ತಕ್ಷಣ ಪರಿಹಾರಗಳನ್ನು ಇವರು ಕೊಡಬೇಕು. ಮತ್ತೆ ರೈತರನ್ನು ಮೊನ್ನೆ ಕಟ್ಟಂತ ಬೆಳೆ ವಿಮೆ ದುಡ್ಡನ್ನು ಕೂಡ ಈ ಸರ್ಕಾರನೇ ಭರಿಸ್ಬೇಕಂತ ಹೇಳಿ ನಾನು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ತಾ ನನ್ನ ಮಾತನ್ನು